ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹಣ್ಮನ್ ದೇಶ್ಮುಖ್. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ನಟ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಜನಸ್ವರಾಜ್ ಪಕ್ಷದ ಮುಖ್ಯಸ್ಥ ಪ್ರಶಾಂತ್ ಕಿಶೋರ್ ಬೆಂಬಲವನ್ನು ಘೋಷಿಸಿದ್ದಾರೆ. ಟಿವಿಕೆ ಮುಖ್ಯಸ್ಥ ವಿಜಯ್ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಕಾಣಲು ಬಯಸುವ ಲಕ್ಷಾಂತರ ಜನರಿಗೆ ಹೊಸ ಭರವಸೆಯನ್ನ ಆಗಿದ್ದಾರೆ. ಬುಧವಾರ ಟಿವಿಕೆಯ 1 ವರ್ಷದ ಸಂಭ್ರಮಾಚರಣೆಯಲ್ಲಿ ಪ್ರಶಾಂತ್ ಕಿಶೋರ್ ಭಾಗವಹಿಸಿ ಮಾತನಾಡಿದರು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 2 ದ್ರಾವಿಡ ಪಕ್ಷಗಳನ್ನು ಸ್ಥಾನ ಪಲ್ಲಟ ಮಾಡುವ ಗುರಿ ಹೊಂದಿರುವಂತಹ ವಿಜಯ್ಗೆ ಕಿಶೋರ್ ಸಲಹೆಗಾರರಾಗಿದ್ದಾರೆ. ವಿಜಯ್ಗೆ ತಂತ್ರಗಾರಿಕೆಯ ಅವಶ್ಯಕತೆ ಇಲ್ಲ. ಕಿಶೋರ್ ವಿಜಯ್ಗೆ ತಂತ್ರಗಾರಿಕೆಯ ಸಹಾಯದ ಅಗತ್ಯವೂ ಇಲ್ಲ. ನಾನು ಯಾವುದೇ ಪಕ್ಷ ಅಥವಾ ನಾಯಕರೊಂದಿಗೆ ಕೆಲಸ ಮಾಡುವುದಿಲ್ಲ ಅಂತ 4 ವರ್ಷ ಹಿಂದೆ ಘೋಷಿಸಿದ್ದೇನೆ. ಆದರೆ ವಿಜಯ್ ನನಗೆ ರಾಜಕೀಯ ನಾಯಕನಲ್ಲ, ಅವರು ತಮಿಳುನಾಡಿಗೆ ಹೊಸ ಭರವಸೆಯಾಗಿದ್ದಾರೆ. ಟಿವಿಕೆ ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಸುವ್ಯವಸ್ಥೆಯೊಂದನ್ನು ನೋಡಲು ಬಯಸುವ ಲಕ್ಷಾಂತರ ಜನರ ಚಳುವಳಿಯಾಗಿದೆ. ಟಿವಿಕೆ ಮತ್ತು ವಿಜಯ್ ಬದಲಾವಣೆ ಪ್ರತಿಬಿಂಬಿಸುತ್ತಿದ್ದರೆ ಪ್ರಶಾಂತ್ ಕಿಶೋರ್ ಅದನ್ನ ಪ್ರತಿಪಾದಿಸಿದರು. ಇನ್ನು ಡಿಎಂಕೆ ವಿರುದ್ಧ ಪ್ರಶಾಂತ್ ಕಿಶೋರ್ ಕೂಡ ಇವತ್ತು ವಾಗ್ದಾಳಿಯನ್ನು ನಡೆಸ್ತಾರೆ. ಪ್ರಶಾಂತ್ ಕಿಶೋರ್ ಆಡಳಿತಾರೂಢ ಡಿಎಂಕೆಯ ಆಡಳಿತದ ವಿರುದ್ಧ ಟೀಕಾ ಪ್ರಹಾರವನ್ನೇ ನಡೆಸಿದರು. ಡಿಎಂಕೆಯ ಅಭಿವೃದ್ಧಿಯ ಮಾದರಿ ಅಂದರೆ ಭ್ರಷ್ಟಾಚಾರ, ರಾಜ್ಯವಂಶ ಮತ್ತು ಕೋಮುವಾದವಾಗಿದೆ ಅಂತ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಡಿಎಂಕೆ ಮೋದಿ ಸರ್ಕಾರದ ಹೋರಾಟಗಳು ಶಿಶು ವಿಹಾರದ ಮಕ್ಕಳ ಆಟದಂತಿದೆ. ಮತ್ತೊಂದೆಡೆ ತ್ರಿಭಾಷಾ ನೀತಿ ಇತ್ತೀಚೆಗೆ ವಿವಾದದ ಕುರಿತು ಮಾತನಾಡಿದಂಥ ಟಿವಿಕೆ ಮುಖ್ಯಸ್ಥ ವಿಜಯ್ ಶಿಶು ವಿಹಾರದ ವಿದ್ಯಾರ್ಥಿಗಳು ಹೋರಾಡುವಂತೆ ರಾಜ್ಯ ಮತ್ತು ಕೇಂದ್ರವು ಹೋರಾಡುತ್ತಿದೆ ಅಂತ ವ್ಯಂಗ್ಯವಾಡ್ತಾರೆ. ಇನ್ನು ರಾಜ್ಯ ಸರ್ಕಾರಕ್ಕೆ ಶಿಕ್ಷಣದ ಹಣವನ್ನು ನಿಲ್ಲಿಸಲಾಗಿದೆ. ಇದು LKG UKG ವಿದ್ಯಾರ್ಥಿಗಳ ಹೋರಾಟದಂತಿದೆ. ನೀಡುವುದು ಅವರ ಜವಾಬ್ದಾರಿ, ಅದರ ಹಕ್ಕುಗಳನ್ನು ಪಡೆಯುವುದು ರಾಜ್ಯದ ಜವಾಬ್ದಾರಿ. ಈ ದೊಡ್ಡ ಸಮಸ್ಯೆಗಳ ನಡುವೆ ಇಬ್ಬರು ಬಿಜೆಪಿ ಮತ್ತು ಡಿಎಂಕೆ ಹ್ಯಾಶ್ಟ್ಯಾಗ್ಗಳೊಂದಿಗೆ ಆಟವಾಡುತ್ತಿದ್ದಾರೆ ಅಂತ ವಿಜಯ್ ಲೇವಡಿಯನ್ನ ಮಾಡಿದ್ದಾರೆ. ಏನೋ ರಾಜಕೀಯ ಜಮೀನ್ದಾರರಿಂದ ರಾಜ್ಯವನ್ನ ಮುಕ್ತಿ ಮಾಡುವುದೇ ನನ್ನ ಗುರಿ ಅಂತ ಹೇಳ್ತಾರೆ ವಿಜಯ್. ಸಂಘಟನೆಯ ಸಂರಕ್ಷಣೆ ಯಾವುದೇ ಪಕ್ಷದ ಬಲಕ್ಕೆ ಆಧಾರವಾಗಿದೆ. ಇದೇ ವೇಳೆ ಒತ್ತಿ ಹೇಳ್ತಾರೆ, ಅಂದರೆ ಸಂಘಟನೆ ಸರಿಯಾಗಿರಬೇಕು ಅಂತ. ಇನ್ನು ಪಕ್ಷದ ಬೇರು ಮತ್ತು ಶಾಖೆಯನ್ನು ಬಲಪಡಿಸುವ ಕಾರ್ಯದಲ್ಲಿ ನಾವಿದ್ದೇವೆ. ನಮ್ಮ ಪಕ್ಷ ಬಡ ಸಾಮಾನ್ಯ ಜನರ ಅಭಿವೃದ್ಧಿಗಾಗಿ ಇದೆ. ಹಾಗಾಗಿ ಪದಾಧಿಕಾರಿಗಳು ಸಹ ಅಂಥ ಹಿನ್ನೆಲೆಯಿಂದ ಬಂದವರಾಗಿದ್ದಾರೆ. ನಮ್ಮ ಪಕ್ಷವು ಭೂ ಮಾಲೀಕರಿಗಾಗಿ ಇರುವ ಪಕ್ಷವಲ್ಲ. ಈಗ ಯಾರೇ ಅಧಿಕಾರಕ್ಕೆ ಬಂದರೂ ಭೂ ಮಾಲೀಕರಾಗುತ್ತಿದ್ದಾರೆ. ಜನಹಿತ, ರಾಷ್ಟ್ರದ ಹಿತ ಬಗ್ಗೆ ಚಿಂತಿಸದೆ ಎಲ್ಲ ರೀತಿಯಲ್ಲಿಯೂ ಹಣದತ್ತಲೇ ಗಮನ ಹರಿಸುವ ಮನಸ್ಸು ಹೊಂದಿರುವಂತಹ ಜಮೀನ್ದಾರರನ್ನ ರಾಜಕೀಯದಿಂದ ದೂರವಿಡುವುದು ನಮ್ಮ ಮೊದಲ ಕೆಲಸವಾಗಿದೆ ಅಂತ ಇದೇ ವೇಳೆ ವಿಜಯ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಹಾಗಾಗಿ ವಿಜಯ್ ಅವರ ಒಂದು ಏನು ತಮಿಳರಿಗ ವ್ಯಕ್ತಿ ಕಳಗಂ ಪಕ್ಷ ಮುಂದಿನ ದಿನಗಳಲ್ಲಿ ಯಶಸ್ಸು ಕಾಣುತ್ತಾ? ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.